ಎಸ್, ಧನುರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಧನುರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಆಲ್ರೆಡಿ ಕೊಟ್ಟಿದ್ದೇನೆ, ಅಪ್ಲೋಡ್ ಆಗಿದೆ. ನೋಡಿದಿರೋರು ವಿಡಿಯೋ ಡಿಸ್ಕ್ರಿಪ್ಷನ್ ಇರ್ತದೆ, ದಯವಿಟ್ಟು ನೋಡಿ. ಇದು ಎಚ್ಚರಿಕೆಗಳ ವಿಡಿಯೋ. ದಯವಿಟ್ಟು ನಾನು ಬುಡದಲ್ಲೇ ಹೇಳ್ಬಿಡ್ತೀನಿ, ಎದುರಿಸ್ತಾ ಇದ್ದಾರೆ ಗುರುಗಳು ಅಂತ ಅನ್ಕೋಬೇಡಿ. ದಯವಿಟ್ಟು ನಾನು ಹೆದರ್ಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಏನೇನು ಸಮಸ್ಯೆ ಆಗಬಹುದು ಅಂತ ಮುಂಚೆನೇ ನಿಮಗೆ ಗೊತ್ತಿದ್ರೆ ಬಹುಶಃ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ ಆ ಸಮಸ್ಯೆನ ಎದುರಿಸ್ಲಿಕ್ಕೆ, ಅಥವಾ ಅದನ್ನ ಪರಿಹಾರ ಮಾಡ್ಕೊಳ್ಬಹುದು. ಆ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗದೆ ಇರುವಂಗೆ, ಹೀಗೆ ಹಲವಾರು ಕಾರಣಗಳನ್ನು ಇಟ್ಟುಕೊಂಡು ನಾನು ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಧನುರಾಶಿಯವರಿಗೆ ರೀಚ್ ಆಗೋ ಥರ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ವಿಡಿಯೋನ, ಹಾಗೂ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಿಡಿಯೋನ. ಆಮೇಲೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಈ ಪೇಜ್ನ ಫಾಲೋ ಮಾಡಿ, ದಯವಿಟ್ಟು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ. ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂದ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾಸ ಭವಿಷ್ಯ ಅನ್ಬೇಕಾದ್ರೆ ಗ್ರಹ ಸ್ಥಿತಿಗಳು, ಅದನ್ನು ನಾನು ಶುಭ ವಿಚಾರಗಳಲ್ಲಿ ತಿಳಿಸಿದ್ದೇನೆ. ಸೊ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೇನೆ. ಮೊದಲನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮಗೆ ಅಂದ್ರೆ ಧನುರಾಶಿಯವರಿಗೆ ಗ್ರಹ ಸ್ಥಿತಿಗಳನ್ನು ಆಧರಿಸಿಕೊಂಡು ನೋಡಿದಾಗ ಷಷ್ಠ್ಯಾಧಿಪತಿಯ ಶನಿಯ ಯುತಿ ಆಗಿರಬಹುದು, ಅಥವಾ ಏನೋ ನಿಮ್ಮ ಪಂಚಮಾಧಿಪತಿ ಅಷ್ಟಮದಲ್ಲಿ ನಿಜತ್ವ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇರಬಹುದು. ಹಲವಾರು ಕೆಲವಿಷ್ಟು ಪಾಯಿಂಟ್ಸ್ಗಳು ನೋಡಿದಾಗ ಧನುರಾಶಿಯವರು ಎಲ್ಲೋ ರಾಷ್ಟ್ರಾಧಿಪತಿನೂ ನಿಮ್ದು ಷಷ್ಠದಲ್ಲಿದ್ದಾನೆ. ಎಲ್ಲೋ ಒಂದ್ ಕಡೆ ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತೀರಾ ಈ ತಿಂಗಳು. 1-2-3 ವಾರ ಏನೋ ಒಂದು ಭಯದ ವಾತಾವರಣ, ಯಾರೋ ಹೆದರಿಸ್ತಾರೆ ನಿಮ್ಮನ್ನ ಅಂತ ಅನಿಸ್ತಾ ಇದೆ. ಮತ್ತೆ ಈ ಎಚ್ಚರಿಕೆ ವಿಡನೆ ಅದು ಅಂತ ಅನ್ಕೊಂಡ್ಬಿಡಿ. ಆಮೇಲೆ ಬಟ್ ಒಂದು ಸ್ವಲ್ಪ ಹೆದರಿಸಿ ಬೆದರಿಸಿ ನಿಮ್ಮಿಂದ ಕೆಲವು ಕೆಲಸಗಳನ್ನ ಮಾಡಿಸಲಾಗತ್ತೆ ಅನ್ನುವಂಥದ್ದು ಏನಾಗ್ಬಿಡುತ್ತೆ. ಧನುರಾಶಿಯವರಿಗೆ ಮೊದಲೇ ಸಾಮಾನ್ಯವಾಗಿ ಒಂದು ಸ್ವಲ್ಪ ಅಂತ ಹೇಳ್ತೀವಿ, ಧನುರಾಶಿಯ ಮೂಲ ಸ್ವಭಾವ ಏನು ಅಂತಂದ್ರೆ ತುಂಬಾ ಫಿರೋಷಿಯಸ್ ಆಗಿರಲ್ಲ, ತುಂಬಾ ಜಗಳ ಮನಸ್ತಾಪ ಇದೆಲ್ಲ ಇಷ್ಟ ಆಗಲ್ಲ. ಕಾಮಾಗಿ ತಾವಾಯ್ತು, ತಮ್ಮ ಪಾಡಾಯ್ತು, ತಮ್ಮ ಕೆಲಸ ಆಯ್ತು ಮಾಡ್ಕೊಂಡಿರ್ತಕ್ಕಂಥ ಹಸುವಿನ ತರ ಅಂತೀನಿ ನಾನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಈ ತರದ ಸ್ವಭಾವದವ್ರನ್ನ ಸ್ವಲ್ಪ ಟಾರ್ಗೆಟ್ ಮಾಡೋದು ಜಾಸ್ತಿ ಆಗಿರುತ್ತೆ. ಅಂದ್ರೆ ಸುತ್ತಮುತ್ತಲು ಆ ತರ ಸ್ವಭಾವದ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಬಗ್ದವನಿಗೊಂದು ಗುದ್ದು ಜಾಸ್ತಿ ಅಂತ ಗಾದೆ ಹೇಳಿದೆ ಅಲ್ಲ, ಆ ತರ ಸ್ವಲ್ಪ ನಿಮ್ಮನ್ನ ಹೆದರ್ಸ್ತಕ್ಕಂಥದ್ದು, ಸ್ವಲ್ಪ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಒಂದು ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು. ಹಾಗೂ ನೋಡೋ, ಇದು ಮಾಡಲ್ಲ ಅಂದ್ರೆ ನಿಮ್ಗೆ ಈ ಕೆಲಸ ಮಾಡ್ಕೊಡಲ್ಲ, ಇದು ಮಾಡಲ್ಲ ಅಂದ್ರೆ ಈ ಕೆಲಸ ಮಾಡ್ಕೊಡಲ್ಲ, ಹೀಗೆ ಬೇರೆ 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 ರೀತಿಯಲ್ಲಿ ನಿಮ್ಮನ್ನ ಹೆದರ್ಸ್ತಕ್ಕಂಥ ಇರಬಹುದು. ಹೆದರ್ಸ್ಬಿಟ್ಟು ಬೆದರ್ಸ್ಬಿಟ್ಟು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು. ಈಗ ಆಫೀಸಲ್ಲಿ ಅದೊಂದು ಹೆದರ್ಸ್ದ, ಮತ್ತೊಂದೇನೋ ಹೊರಗಡೆ ಅಂಗಡಿ ಮತ್ತೊಂದೇನೋ ಹೆದರ್ಸ್ದ, ಇದನ್ನ ಮಾಡ್ಕೊಡ್ತೇ ಇಲ್ವಾ ಅನ್ನೋ ಹತ್ರ ನಿಮ್ಮನ್ನ ಹೆದರ್ಸ್ಬಿಟ್ಟು ಅಂದ್ರೆ ಪ್ರೀತಿಯಿಂದ ನಿಮ್ ಕೆಲಸ ಮಾಡಿಸ್ಕೊಳ್ಳೋದಕ್ಕೂ ಹೆದರಿಸಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಸೊ ಹೆದರಿಸಿ ನಿಮ್ಮ ಹತ್ರ ಕೆಲಸಗಳಂತ ಮಾಡಿಸ್ಕೊಳ್ಳಲಾಗತ್ತೆ ಅಂತ ಕಂಡು ಬರ್ತಾ ಇದೆ. ಸೊ ಧೈರ್ಯವಾಗಿರಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯವಾಗಿರಬೇಕು, ಭಗವಂತನ ಆರಾಧನೆ ಮಾಡಬೇಕು, ಪರಿಹಾರಗಳ ಸ್ತೋತ್ರ ಪರಿಹಾರಗಳು ಮಾಡ್ಕೊಳ್ಬೇಕು, ಧೈರ್ಯವಾಗಿ. ಇದರಲ್ಲಿ ಒಂದು ಬಹಳ ಆದಿಯಲ್ಲಿ ಹೇಳ್ತೀನಿ, ₹1 ಖರ್ಚಿಲ್ದೇನೆ ಈ ವಿಡಿಯೋ ಎಂಡ್ ಅಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೀನಿ. ಶತ್ರು ನಿಗ್ರಹ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಒಂದು ಮಂತ್ರವನ್ನು ಕೊಡ್ತೇನೆ. ಅದು ನಿಮ್ಮಲ್ಲಿ ಧೈರ್ಯವನ್ನು ತುಂಬುತ್ತೆ. ಎಂತ ಸಿಚುವೇಶನ್ ಬೇಕಾದ್ರಾಗಲಿ ನಾನು ಎದುರಿಸ್ತೀನಿ ಅನ್ನುವ ಧೈರ್ಯವನ್ನು ನಿಮ್ಮಲ್ಲಿ ತುಂಬುತ್ತೆ. ಖಂಡಿತವಾಗಿ ಆ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ಹೇಳುವ ಮಂತ್ರವನ್ನ ಅದನ್ನ ಆದಷ್ಟು ಜಾಸ್ತಿ ಪ್ರತಿದಿನ ಒಂದು 108 ಸಲ ಜಪ ಮಾಡಿ. ಅದನ್ನ ಆಯ್ತಲ್ವಾ? ಅಥವಾ ಉಚ್ಚಾರ ಆಗ್ತಿಲ್ಲ ಬಾಯಲ್ಲಿ ಅಂದ್ರೆ ಈ ಮೊಬೈಲ್ನಲ್ಲೇ ಕೇಳಿಸ್ಕೊಳ್ಳಿ, ಒಂದು 28 ಬಾರಿ ರಿಪೀಟ್ ಕೇಳಿಸ್ಕೊಳ್ಳಿ. ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಅದು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ. ನಿಮಗೆ ಇಲ್ಲಿ ಧೈರ್ಯ ತುಂಬುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಪವರ್ ಬೇಕು ಅಂದ್ರೆ, ಅದಕ್ಕೆ ಇನ್ನೂ ಸ್ವಲ್ಪ ಶಕ್ತಿಯುತವಾದ ಬೇಕು ಅಂದ್ರೆ ನಾವು ಅದೇ ಮಂತ್ರವನ್ನ ಬಳಸಿ, ಅಂದ್ರೆ ಪಂಚಮುಖಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮವನ್ನೇ ಮಾಡ್ತಾ ಇದ್ದೇವೆ 30ನೇ ತಾರೀಕು, ಡಿಸೆಂಬರ್ 30ನೇ ತಾರೀಕು. ಸೊ ಅದಕ್ಕೆ ಸಂಕಲ್ಪ ಸೇವೆಗೆ ಸಹ ಹೆಸರನ್ನ ಕೊಟ್ಕೋಬಹುದು. ವಿಶೇಷವಾದಂತಹ ಪ್ರಸಾದವನ್ನೇ ಕೊಡ್ತಾ ಇದ್ದೇವೆ, ಉಂಗುರ ಪ್ರಸಾದವನ್ನ ಪ್ರತಿಯೊಬ್ಬರಿಗೂ ಸಹ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ನಾನು ನಿಮಗೆಲ್ಲ ವಿಚಾರ ತಿಳಿಸಿದ್ದೇನೆ. ಎರಡನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿ ಬೇಡ, ನೀವು ಜಾಬ್ ಮಾಡ್ತಾ ಇದ್ದೀರಾ, ಉದ್ಯೋಗಿಗಳಿಗೆ, ಈಗ ಧನುರಾಶಿಯ ಉದ್ಯೋಗಿಗಳಿಗೆ ಉದ್ಯೋಗ ಮಾಡುವ ಜಾಗದಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಅದರಲ್ಲೂ ಸ್ತ್ರೀಯರಿದ್ರೆ, ಅಂದ್ರೆ ಧನುರಾಶಿಯ ಸ್ತ್ರೀಯರಿದ್ರೆ ಅವ್ರಿಗೇನೋ ಒಂದು ಸ್ವಲ್ಪ ಉದ್ಯೋಗ ಮಾಡುವ ಜಾಗದಲ್ಲಿ ಒಂದು ಸ್ವಲ್ಪ ಹಿಂಸೆ ಕೊಡ್ತಕ್ಕಂಥದ್ದು. ಪುರುಷರಿಗೇನಾಗಲ್ಲ ಅಂತಲ್ಲ, ಪುರುಷರಿಗೂ ಅಷ್ಟೇ ಬೇರೆ ಬೇರೆ ರೀತಿಯಲ್ಲಿ ಕಿರಿಕಿರಿ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ.
ಇದನ್ನ ಏನೋ ಯಾವುದೋ ಒಂದು ಕೆಲಸ ತೋರಿಸ್ಬಿಟ್ಟು ಮಾಡ್ಕೊಡು ಅಂತ ಹೇಳಿ ಇದು ಮಾಡೋದು, ಅಥವಾ ನೆಮ್ಮದಿಯಿಂದ ನಿಮ್ಮ ಪಾಡಿ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳೋ, ನಿಮ್ದು ಏನೋ ನಿಮ್ಮ ವಿಷಯಗಳಿಗೆಲ್ಲ ಬಂದು ತಲೆ ಹಾಕೋದು, ನಿಮ್ಮ ವಿಷಯಗಳ ಬಗ್ಗೆ ಅಭಿಪ್ರಾಯ ಹೇಳೋದು, ನಿಮ್ಮ ಬಗ್ಗೆ ಮೇಲಧಿಕಾರಿಗಳಿಗೆ ಹೋಗಿ ಚುಚ್ಚು ಹೇಳೋದು, ಅಥವಾ ನಿಮ್ಮ ಬಗ್ಗೆ ಸಾರ್ವಜನಿಕರ ಹತ್ರ ಏನೋ ಒಂದು ಮಾತಾಡೋದು, ಪಬ್ಲಿಕ್ ಅಥವಾ ಕಸ್ಟಮರ್ ಹತ್ರ ಏನೋ ಇದು ಮಾಡೋದು. ಸೊ ನಿಮ್ಗೇನಂದ್ರೆ ನೆಮ್ಮದಿಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕಾಗಲ್ಲ. ಅದು ಉದ್ಯೋಗಿಗಳಿಗಂತನೂ ಅಲ್ಲ. ನೀವು ಈಗ ಸಾಮಾನ್ಯವಾಗಿ ನೀವು ಧನುರಾಶಿ ಯಾವುದೇ ಬಿಸ್ನೆಸ್ ಮಾಡೋರು ಬೇಕಾರೆ, ನೀವು ನಂದು ಏನಿಲ್ಲ ಕೂಡ ನನ್ನ ಧನುರಾಶಿ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಚಿಕ್ಕದ ಒಂದು ಪಡೆ ನಾವು ಇದೀವಿ ಅಂದ್ರೆ ನೆಮ್ಮದಿಯಿಂದ ನಿಮ್ಗೆ ವ್ಯಾಪಾರ ನಿಮ್ದು ಮಾಡ್ಕೊಳಕ್ ಕೊಡಲ್ಲ. ಏನೋ ಒಂದು ಕಿರಿಕಿರಿ ತಂದು ಹಾಕ್ತಾ ಇರ್ತಾರೆ. ಅದು ಬೋರ್ಡ್ ಏನು ಹಾಕಿದ್ಯಾ, ಅದನ್ನ ತೆಗಿ, ಇದನ್ನ ಹಾಕು, ಅದೇ ಯಾರು ಪರ್ಮಿಷನ್ ಕೊಟ್ರು, ಇದ್ಯಾರು ಪರ್ಮಿಷನ್ ಕೊಟ್ರು, ಅದು ತೋರಿಸು, ಇದು ತೋರಿಸು, ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ, ನಿಮ್ಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಬರೇ ಕಿರಿಕಿರಿ. ನೆಮ್ಮದಿಯಾಗಿ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ. ಜನ ಇರೋದೇ ಹಂಗೆ. ಜನಕ್ಕೆ ಏನಂತಂದ್ರೆ ಒಬ್ಬ ವಿಲಿ ಒದ್ದಾಡ್ತಾ ಇದ್ರೆ ಇವ್ರಿಗೆ ಏನೋ ಒಂಥರ ಕೃತಕ ಏನೋ ಎಂತ ಹೇಳ್ತೀವಿ ಆ ಥರ ಒಂದು ಖುಷಿ ಆಗ್ತಾ ಇರತ್ತೆ. ಒಬ್ರು ಹಾಳಾಗ್ತಾ ಇದ್ರೆ, ಒಬ್ರು ದುಃಖ ಅನುಭವಿಸ್ತಾ ಇದ್ರೆ, ವಿಕೃತ ಮನಸ್ಥಿತಿ. ನಮ್ಮ ಜನಗಳಿಗೆಲ್ಲ ವಿಕೃತ ಮನಸ್ಥಿತಿಗಳು. ಅದರಿಂದ ದುಶ್ಮನ್ ಕಹಾಯ ಅಂದ್ರೆ ಊರು ತುಂಬ ಅಂತ. ನೀವು ಒಂದ್ ಸ್ವಲ್ಪ ನಗ್ತಾ ಖುಷಿಯಾಗಿ ಒಂದೆರಡು ದಿನ ಕೆಲಸ ಮಾಡ್ಕೊಂಡ್ರೆ ಸಾಕು, ಬಿತ್ತು ಕಣ್ಣು ಖುಷಿಯಾಗಿರ್ತ ನಾನು ಹಾಳು ಮಾಡೋರು ಅಂತ. ಅಷ್ಟು ಬಹಳ ಕ್ರೂಯಲ್ ಆಗಿದೆ ಪ್ರಪಂಚ ಸಮಾಜ ಅಂತ ಅನ್ಸುತ್ತೆ ಒಂದೊಂದ್ಸಲ. ಸೊ ಅದರಿಂದ ಬಹಳ ಬೇಸರದ ವಿಚಾರ. ಕಿರಿಕಿರಿ ಕೊಡ್ತಾ ಇರ್ತಾರೆ, ನೀವು ಅದನ್ನ ನಿಧಾನವಾಗಿ ಎದುರಿಸ್ತಾ ಇರ್ಬೇಕು. ನಿಮ್ಮಲ್ಲಿ ನೀವು ಧೈರ್ಯವನ್ನು ತುಂಬಿಕೊಂಡು, ನಾನು ಹೇಳಿದಲ್ಲ ಮಂತ್ರ ಜಪವನ್ನು ಮಾಡ್ಕೊಂಡು ಧೈರ್ಯವಾಗಿರಿ. ಇಲ್ಲ ಸಂಕಲ್ಪ ಸೇವೆ ಕೊಟ್ಟರು ಹೋಮದ ಭಸ್ಮ ಕೊಡ್ತೀನಿ, ಹಣೆಗೆ ಹಚ್ಕೊಳ್ಳಿ, ಉಂಗುರ ಕೈಗೆ ಹಾಕೊಳ್ಳಿ, ಆರಾಮಾಗಿ ಧೈರ್ಯವಾಗಿರಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಆ ಕಿರಿಕಿರಿನ ಜಾಸ್ತಿ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ಕೇತು 10ನೇ ಮನೇಲಿ ಇರತಕ್ಕಂಥದ್ದು ಪ್ರಭಾವ ಸ್ವಲ್ಪ ಜಾಸ್ತಿ ಈ ತಿಂಗಳು ಅಂತಲ್ಲ, ಇಲ್ಲಿಂದ ಮುಂದಕ್ಕೇನೆ. ಯಾಕಂದ್ರೆ ಕೇತು ಬಿಟ್ಟು ತನ್ನ ಮತ್ತೊಂದು ಹಿಂದಿನ ಮನೆಗೆ ಹೋಗ್ತಾನೆ, ಸಿಂಹ ರಾಶಿಗೆ ಹೋಗ್ತಾನೆ ಈ 2025 ಮೇನಲ್ಲಿ. ಸೊ ಏನಾಗತ್ತಾ, ಹೋಗುವ ಕ್ರಮ ಗಾಡಿ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅದು ಸ್ವಲ್ಪ ಈಗ ನೀವೇನೋ ಒಂದು ಡೀಸೆಲ್ ಗಾಡಿ ಸ್ಟಾರ್ಟ್ ಆದ ತಕ್ಷಣ ಒಂದ್ಸಲ ಎಕ್ಸೈಟ್ ಕೊಡ್ತೀರಾ ಡ್ರನ್ ಅಂತ, ಆ ಥರ ಈಗ ಸ್ಟಾರ್ಟ್ ಆಗಿದೆ ಗಾಡಿ. ಸೊ ಅದು ಸಿಂಹ ರಾಶಿಗೆ ಹೋಗ್ಬೇಕಾದ್ರೆ ಅದು ಅಷ್ಟು ಈಸಿಯಾಗಿ ಹೋಗೋದಲ್ಲ. ಅದು ಎಲ್ಲೆಲ್ಲಿ ಬೇಕೋ ಹೆಂಗೆ ಬೇಕೋ ತೊಂದರೆ ಕೊಟ್ಕೊಂಡೇ ಹೋಗೋದಾಗಿರ್ತದೆ. ಸೊ ಇಲ್ಲೇನಾಗತ್ತೆ ಸಮಸ್ಯೆ, 10ನೇ ಮನೆಯಲ್ಲಿ ಕೇತು ನೀವು ಉದ್ಯೋಗ ಮಾಡುವ ಜಾಗದಲ್ಲಿ, ನೀವು ವ್ಯವಹರಿಸುವ ಜಾಗದಲ್ಲಿ, ವ್ಯಾಪಾರ ಮಾಡುವ, ನಿಮ್ದು ಏನು ಕೆಲಸ ದಿನ ಬೆಳಗಾದ್ರೆ ಇದ್ರೆ, ನೀವು ಯಾವುದೇ ವೃತ್ತಿಯವರು ನೀವೇನೇ ಆಗಿದ್ದು ಬೆಳಗ್ಗೆ ನಿಮ್ದು ಏನು ಕೆಲಸ ಇರ್ತಾ, ನಿಮ್ಮ ಪ್ರಮುಖವಾದ ಕೆಲಸಗಳಲ್ಲಿ ಕಿರಿಕಿರಿ ಜಾಸ್ತಿ ಆಗೋದು ಕೇತುವಿನಿಂದ ಆಗುವಂಥದ್ದು. ನೀವು ಮನೆಯಲ್ಲಿ ಕೇತು ಅಷ್ಟೋತ್ರ ಪಠನೆ ಮಾಡ್ಕೊಂಡ್ರೂ ಆಗುತ್ತೆ, ಗಣಪತಿ ಅಷ್ಟೋತ್ರ ಪಠನೆ ಮಾಡ್ಕೊಂಡ್ರೂ ಆಗುತ್ತೆ, ಮನೆ ಹತ್ತಿರದಿರೋ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣಸ್ಕಾರ ಪೂಜೆಗಳು ಮಾಡ್ಕೊಂಡ್ ಬಂದ್ರೂ ಆಗುತ್ತೆ. ಇಲ್ಲ ಅಂತಂದ್ರೆ ಸಂಕಷ್ಟಿಗೆ ಒಂದು ಹೊತ್ತು ಉಪವಾಸ ಮಾಡಿ ಗಣೇಶನ ಪೂಜೆ ಮಾಡಿದ್ರು ಆಗುತ್ತೆ. ಇಲ್ಲ ಅಂದ್ರೆ ನಾವು ಡಿಸೆಂಬರ್ 30 ತಾರೀಕು ಕೇತು ಜಯಂತಿ ಇದೆ. ಅವತ್ತು ಕೇತು ಜಯಂತಿಗೆ ದಿವಸ ಧನುರಾಶಿಯವರಿಗೆಲ್ಲ ಕೇತು ದೋಷಗಳ ಪರಿಹಾರಕ್ಕೆ ಸಹಸ್ರ ಕೇತು ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ವಿಶೇಷವಾಗಿ ಹೋಮ ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ಈ ಒಂದು ವಿಶೇಷವಾದಂತಹ ಕೇತು ಶಾಂತಿ ಹೋಮದಲ್ಲಿ, ಸಹಸ್ರ ಕೇತು ಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆ ಕೊಡಬಹುದು. ಏಕೆಂದ್ರೆ ಪ್ರಸಾದ ಸ್ವರೂಪ ಕೊಡ್ತಾ ಇರೋದು ಕೇತುವಿನದ್ದೇ ರತ್ನದ ಉಂಗುರ, ವೈಢೂರ್ಯ ರತ್ನ, ಕ್ಯಾಟ್ಸೈ ಅಂತ ಕರೀತಾರೆ. ಸೊ ಕ್ಯಾಟ್ಸೈ ಇದೆ ಒಂದು ಇದು ಕೊಡ್ತಾ ಇದ್ದೀವೇನೋ, ಉಂಗುರವನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ಧನುರಾಶಿಯವರಿಗೆ ಧಾರಣೆ ಮಾಡ್ಕೊಳ್ಳೋಕೆ, ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಲಿ ಅಂತ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಫ್ರೀಯಾಗಿ ನೀವು ಆರಾಮಾಗಿ ನಿಂಪಾಡಿ ನೀವು ಮನೇಲಿ ಕೂತ್ಕೊಂಡು ಮಾಡುವಂಥ ಪರಿಹಾರವೂ ಹೇಳ್ತಾ ಇದ್ದೇನೆ, ವಿಶೇಷವಾಗಿ ನಾವು ಮಾಡೋ ಪರಿಹಾರವನ್ನು ಹೇಳ್ತಾ ಇದ್ದೇನೆ. ಎರಡೂ ಹೇಳ್ತಾ ಇದ್ದೇನೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾರಿಗೆ ಯಾವುದು ಶಕ್ತವೋ, ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನೇ ಮಾಡಿ, ಯಾವುದೇ ಒತ್ತಾಯ ಇಲ್ಲ. ನೆಕ್ಸ್ಟ್ 3ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಚತುರ್ಥಾಧಿಪತಿಯೂ ಸಹ ಆಗ್ತಾನೆ. ಯಾರು? ಗುರುಗ್ರಹ. ನಿಮ್ಮ ರಾಶಿಗೆ ಅವ್ರು ಎಲ್ಲಿರ್ತಾರೆ? ಷಷ್ಠದಲ್ಲಿ, 6ನೇ ಮನೇಲಿ ಇರ್ತಾನೆ. ನೆಕ್ಸ್ಟ್ ಇಲ್ಲಿ ಬಹಳ ಸಮಸ್ಯೆದಾಯಕವಾಗಿ ಕಾಣ್ತಕ್ಕಂಥದ್ದು ಕುಜನ ನೀಚ ಸ್ಥಿತಿಯಲ್ಲಿರುವ ಕುಜನ ದೃಷ್ಟಿ, ಪೂರ್ಣ ದೃಷ್ಟಿ 21ನೇ ತಾರೀಕಿನ ತನಕ ನಿಮ್ಮ ಕುಟುಂಬ ಸ್ಥಾನದ ಮೇಲೆ. ಸೊ ಇದು ಏನಾಗ್ಬಿಡುತ್ತೆ, ಅಷ್ಟಮದ ನೀಚ ಸ್ಥಿತಿಯ ದೃಷ್ಟಿ, ಚತುರ್ಥಾಧಿಪತಿ ಷಷ್ಠ, ಇದೆಲ್ಲ ಸ್ವಲ್ಪ ಈ ಸಂಚಾರಗಳನ್ನು ನೋಡಬೇಕಾದ್ರೆ ತಾಯಿಯ ಆರೋಗ್ಯದ ಬಗ್ಗೆ ನಿಮ್ಗೊಂದು ಸ್ವಲ್ಪ ಚಿಂತೆ ಜಾಸ್ತಿ ಆಗಬಹುದು ಅನ್ನೋದು ಕಂಡು ಬರ್ತಾ ಇದೆ. ಅಂದ್ರೆ ನೀವು ಧನುರಾಶಿ ಆದ್ರೆ ಎಲ್ಲ ಸ್ತ್ರೀಗಳೇ ನಮ್ಮ ತಾಯಿಯರು ಯಾಕೋ ಸಡನ್ ಆಗಿ ಹುಷಾರಿಲ್ದಂಗೆ ಆಯ್ತು, ಸಡನ್ ಆಗಿ ಏನೇನೋ ಹೊಸ ಏನೇನೋ ಒಂದಿಷ್ಟು ಹೇಳ್ತಾ ಇದ್ದಾರೆ, ಇದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಇದಕ್ಕೆ ಏನಾರ ಒಂದು ನಾನು ಇದನ್ನ ಸರಿ ಮಾಡಬೇಕು, ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡಿಸಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲೋ, ಅಥವಾ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ, ಅಯ್ಯೋ ನಮ್ಮ ತಾಯಿ ಗಟ್ಮುಟ್ಟು ಕಲ್ಗುಂಡು, ಅವ್ರು ಸೂಪರ್ ಆಗಿದ್ದಾರೆ, ಬಟ್ ಅವರಿಗೆ ನನಗೆ ಜಗಳ ಮನಸ್ತಾಪ ಆಗ್ತದೆ. ನಾನು ಹೇಳಿದ್ ನಮ್ಮಮ್ಮ ಒಪ್ಪಲ್ಲ, ನಮ್ಮಮ್ಮ ಹೇಳಿದ್ ನನಗೆ ಒಪ್ಪಿಗೆ ಆಗ್ತಾ ಇಲ್ಲ, ನಮ್ಮಮ್ಮ ತಾರತಮ್ಯ ಮಾಡ್ತಾ ಇದ್ದಾರೆ, ಅಥವಾ ನಮ್ಮಮ್ಮ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಹೇಳೋದನ್ನ ನಮ್ಮಮ್ಮ ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಅವ್ರದೇ ಮುಂಡು ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ ತರ ಆ ತಾಯಿಯ ಜೊತೆಗೆ ಒಂದು ಚಿಕ್ಕ ಮನಸ್ತಾಪಗಳು ಇದು ಕೂಡ ಆಗ್ಬೋದು.
ಎರಡೂ ತಪ್ಪೆ. ಎರಡೂ ಆಗದಂಗೆ ಅದನ್ನು ತೇಲಿಸ್ಕೊಂಡು ಸರಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಂತಹ ವಿಚಾರವಾಗಿರುತ್ತೆ. ಹಾಗೂ ಅನಾರೋಗ್ಯದ ವಿಚಾರ ಬಂದಾಗ ಒಂದಲ್ಲ 4 ಡಾಕ್ಟರ್ ಯಾವುದೋ ಒಂದು, ಈಗ ಇಂಗ್ಲೀಷ್ ಮೆಡಿಸಿನ್ಸ್ ಆಗಲಿಲ್ವಾ, ಆಯುರ್ವೇದ ಆಗಿಲ್ಲ, ಮತ್ತೊಂದು ಯಾವುದೋ ಒಂದು ಟ್ರೀಟ್ಮೆಂಟ್ ಸರಿಯಾಗಿ ಒಂದು 4-6 ಕಡೆ ಹುಡುಕಿ ಅವರಿಗೊಂದು ಉತ್ತಮವಾದಂಥ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಈ ತಾಯಿಯ ವಿಚಾರ ಅಂತಲ್ಲ, ಧನುರಾಶಿಯ ವಿದ್ಯಾರ್ಥಿಗಳಿಗೂ ಬಂತು. ಅವ್ರಿಗೆ ಏನಾಗ್ಬಿಡುತ್ತೆ, ವಿದ್ಯಾರ್ಥಿಗಳಿಗಾಗುವ ಸಮಸ್ಯೆ ಧನುರಾಶಿಯದು, ಅವ್ರಿಗೆ ಹೇಳೋದೊಂದು ಆದರೆ ಅವ್ರಿಗೆ ಆಗೋದಿನ್ನೊಂದು, ಸಿಗೋದಿನ್ನೊಂದು ಅಂತ. ಅವರು ಹೇಳೋದೊಂದು ಮಾಡೋದೊಂದು ಅಲ್ಲ ನಾನು ಹೇಳ್ತಿರೋದು. ಧನುರಾಶಿ ವಿದ್ಯಾರ್ಥಿಗಳು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ಅಂತಲ್ಲ ನಾನು ಹೇಳ್ತಿರೋದು. ವಿದ್ಯಾರ್ಥಿಗಳಿಗೆ ಹೇಳೋದೊಂದು. ಇವಾಗ ನೀವು ಧನುರಾಶಿಯ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿ, ಇದು ಹಿಂಗೆ ಮಾಡಿ, ಇದು ಇಂಥದ್ದು ಇಂಪಾರ್ಟೆಂಟು, ಅದು ಇದು ಮಾಡಿ, ಏನೋ ಒಂದಿಷ್ಟು ಹೇಳಿರ್ತಾರೆ, ಭಾಳ ಪ್ರಮುಖ ಇದು ಅಂತ. ಆದರೆ ಅಟ್ ದ ಲಾಸ್ಟ್ ಎಂಡ್ ನೋಡಿದಾಗ ಇವ್ರು ಹೇಳಿದ್ದು ಯಾವುದು ಅಲ್ಲಿ ಮಾಡಿರಲ್ಲ. ಅವರು ನಿಮ್ಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಏನೋ ಒಂದಿಷ್ಟು ಹೇಳ್ತಾರೆ ಅನ್ಕೊಳ್ಳಿ. ಲಾಸ್ಟಿಗೆ ಜನವರಿ ತಿಂಗಳು ಒಂದು ಎಲ್ಲ ಇದು ಮಾಡಿ ನೋಡಿದಾಗ ಅಂಥದ್ದೇನು ಇರಲ್ಲ ಅಲ್ಲಿ. ಸುಮ್ಮನೆ ಇವರು ಮಾತು ಕಟ್ಕೊಂಡು. ಅದರಿಂದ ನಿಮಗೆ ಮಾತಿನಲ್ಲಿ ಕೆಲವಿಷ್ಟು ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಮ ಅವ್ರಿಗೆ ಹೇಳೋದೇ ಒಂದು, ನಂತರ ಮಾಡೋದು ಇನ್ನೊಂದು ಆಗಿ ಬಹಳ ಕಿರಿಕಿರಿ ಆಗುತ್ತೆ ಅಂತ ಕಂಡು ಬರ್ತದೆ. ಬರೀ ಅವರು ಅಂತಲ್ಲ, ಸ್ತ್ರೀಯರಿಗೂ ಅಷ್ಟೇನೆ. ತವರು ಮನೆಯಿಂದ ಒಂದಿಷ್ಟು ಕಿರಿಕಿರಿ, ಅಂದರೆ ಧನುರಾಶಿಯ ವಿವಾಹಿತ ಸ್ತ್ರೀಯರು ತವರು ಮನೆಯಿಂದ ಒಂದಿಷ್ಟು ಕಿರಿಕಿರಿ ಅನುಭವಿಸ್ಬೇಕಾಗತ್ತೆ, ಅಥವಾ ಆ ವಿಚಾರದಲ್ಲಿ ಒಂದಿಷ್ಟು ದುಃಖ ಇರುತ್ತೆ. ಸೊ ಇದು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದು ಧನುರಾಶಿಯವರಿಗೆ. ನೋಡಿ, ಸ್ತ್ರೀಯರು ಕವರ್ ಆಯ್ತು, ಇದರಲ್ಲಿ ಮಕ್ಕಳು ಕವರಪ್ ಆಯಿತು, ಎಲ್ಲ ವಿಚಾರಗಳನ್ನು ನಾನು ಸೇರಿಸಿ ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇದನ್ನು ಬಹಳ ಕೇರ್ಫುಲ್ ಆಗಿ ನೀವು ನೋಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ನಿಮಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇವಾಗ ತಾಯಿ ಆರೋಗ್ಯ ಇರಬಹುದು, ನಿಮ್ಮ ಆರೋಗ್ಯ ಇರಬಹುದು, ಆರೋಗ್ಯ ಇರೋದು ಮುಖ್ಯವೇ. ಅದರಿಂದ ಈಶ್ವರನ ಒಂದು ಅಷ್ಟೋತ್ತರವನ್ನ, ಶಿವಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ಗಂಗಾಧರಾಯ ನಮಃ, ಲಲಾಟಾಕ್ಷಾಯ ನಮಃ, ಕಾಲಕಾಲಾಯ ನಮಃ, ಕೃಪಾ, ಇದು 108 ಹೆಸರಿದೆ ಈಶ್ವರನ್. ಸೊ ಅಷ್ಟೋತ್ತರ, ಶಿವಾಷ್ಟೋತ್ತರವನ್ನು ಪ್ರತಿದಿನ ಪಠನೆ ಮಾಡಿ. ನಿಮ್ಮ ತಾಯಿಯವ್ರಿಗೆ ಹುಷಾರಲ್ವಾ, ಅವ್ರನ್ನ ಕೂರಿಸ್ಕೊಳ್ಳಿ, ಅವ್ರ ಮುಂದೆ ಕೂತ್ಕೊಂಡು ಈಶ್ವರನ ಅಷ್ಟೋತ್ತರವನ್ನು ಪಠನೆ ಮಾಡಿ. ನೀವು ಈಶ್ವರನ ಅಷ್ಟೋತ್ತರ ಪಠನೆ ಮಾಡಿದೆ ತಾಯಿಯವ್ರನ್ನ ಮುಂದೆ ಕೂರಿಸ್ಕೊಂಡು, ನಿಮ್ಮ ತಾಯಿಯವರಿಗೆ ಆರೋಗ್ಯ ಸರಿ ಹೋಗ್ತಾ ಬರುತ್ತೆ. ಅದೊಂದು ಮಿರಾಕಲ್ ತರ ಆಗುತ್ತೆ, ಖುಷಿ ಆಗುತ್ತೆ ನಿಮ್ಗೆ. ಇಲ್ಲ ಅಂದ್ರೆ ಯಾರದೇ ಆರೋಗ್ಯ ಆಗಲಿ, ನಿಮ್ದು, ನಿಮ್ಮ ಮನೆಯವ್ರದ್ದು, ನಿಮ್ಮ ತಂದೆ, ಯಾರದೇ ಆಗಿರಲಿ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಇದೆ ಅಂದ್ರೆ ನಾವು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಂತ ಒಂದು ವಿಶೇಷವಾದ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಬಹುದು. ಲೈವ್ ಅಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮ ಲೈವ್ ನೋಡ್ತೀರಾ ನೀವು. ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಏನಿದೆ ಅದರಲ್ಲೂ ಸಹ ಈ ಒಂದು ಕ್ಯಾಟ್ಸ ಉಂಗುರ ಅಭಿಮಂತ್ರಣೆ ಆಗಿರುತ್ತೆ. ಒಳ್ಳೇದಾಗಲಿ. ನೆಕ್ಸ್ಟ್, ಈ ವಿಡಿಯೋ ಎಂಟಲ್ಲೆಲ್ಲ ಹೇಳಿದ್ದೀನಿ ವಿಶೇಷ ಪರಿಹಾರಗಳ ಬಗ್ಗೆ. ಸಿಂಪಲ್ ಆಗಿ ನೀವು ಮಾಡ್ಕೊಳ್ಳೋದು ಹೇಳ್ತಾ ಇದ್ದಾನೆ. 5ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರು 21ನೇ ತಾರೀಕಿನ ತನಕ ದೊಡ್ಡ ದೊಡ್ಡ ಪ್ರಮುಖವಾದ ಕೆಲಸಗಳನ್ನು ಆರಂಭಿಸ್ಲಿಕ್ಕೆ ಹೋಗಬೇಡಿ ಅಂತ. ಸಾಮಾನ್ಯವಾಗಿ ಈಗ ಧನುರ್ಮಾಸ ಅಂತ ಯಾರು ಕೆಲವರು ಸ್ಟಾರ್ಟ್ ಮಾಡಲ್ಲ. ಆಮೇಲೆ ಇವ ಪುಷ್ಯ ಮಾಸ ಇತ್ಯಾದಿಗಳಿಂದ ಶುಭ ಮುಹೂರ್ತಗಳಿಲ್ಲ ಅಂತ, ಅದು ಒಳ್ಳೇದೇ ಒಂದು ಲೆಕ್ಕದಲ್ಲಿ. ಬಟ್ ನಾನು ಹೇಳುವ ಕಾರಣಗಳು ಬೇರೆ ಇರ್ತದೆ. ಕೆಲವರಿಗೆ ಅದೆಲ್ಲ ಗೊತ್ತಿಲ್ಲದೇನೆ ಇದೇನು ತೊಂದರೆ ಇಲ್ಲ ಅಂತ ಶುರು ಮಾಡ್ಬಿಡ್ಬೋದು. ಯಾವ್ದಾದ್ರು ಪ್ರಮುಖವಾದ ಕೆಲಸಗಳು, ಅಥವಾ ಅದಕ್ಕೆ ಯಾವುದಕ್ಕೆ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ದುಡ್ಡು ಆಗುತ್ತೆ, ಅಥವಾ ಏನೋ ಖರ್ಚಾಗುತ್ತೆ, ತುಂಬ ಇನ್ವಾಲ್ವ್ಮೆಂಟ್ ಬೇಕು, ತುಂಬ ಶ್ರಮ ವಹಿಸಿ ಒಂದು ಪ್ರಮುಖವಾದ ಕೆಲಸಗಳು ಇರ್ತವೆ, ನೀವು ಹಲವಾರು ಇರ್ತವೆ. ಅದನ್ನ ಈಗ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡ್ಬಿಡ್ಲಾ ಅಂತಂದ್ರೆ ಈಗಲೇ ಬೇಡ, ಜನವರಿ ತಿಂಗಳು ಬೇಡ, ನಾಳದು ಜನವರಿ ಮುಗಿದ ಮೇಲೆ ಓಕೆ, ಬಟ್ ಜನವರಿ ತಿಂಗಳು ಬೇಡ. ಯಾಕೆಂತಂದ್ರೆ ಪಂಚಮಾಧಿಪತಿಯಾದ ಕುಜನೇ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಆದ್ರಿಂದ ಜನವರಿ ತಿಂಗಳು ದಯವಿಟ್ಟು ಯಾವುದೋ ದೊಡ್ಡ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗ್ಲೇಬೇಡಿ, ಸ್ಟಾರ್ಟೇ ಮಾಡಬೇಡಿ. 21ನೇ ತಾರೀಕು ನಂತರ ನಿಧಾನಕ್ಕೆ ನೀವು ಏನಾರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಬಹುದು, ಮಾಡ್ಲಾ ಅಂತ. ಅದು ಕೂಡ ಪೂರ್ಣ ಅಂತಲ್ಲ, ಒಟ್ಟೆ ಓಕೆ ಇದನ್ನ ಮಾಡಬಹುದು ಅನ್ಸುತ್ತೆ ಅಂತ. ಒಂದೊಂದು 21ನೇ ತಾರೀಕು ನಂತರ ನಿಧಾನಕ್ಕೆ ಇದೆ, ಬಟ್ 21ನೇ ತಾರೀಕಿನ ತನಕ ಬಟ್ ಅದು ನನ್ನಂತೂ ಬೇಡ ಅಂತ ಹೇಳ್ತೇನೆ ನಾನು. ಇನ್ನೊಂದು ಏನು ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಮಕ್ಕಳು ಅಂದ್ರೆ ನೀವು ಧನುರಾಶಿಯವರು ಹಿರಿಯರಿದ್ದೀರಿ, ನಿಮ್ಮ ಮಕ್ಕಳಿದ್ದಾರೆ ಅಂದ್ರೆ ನಿಮ್ಮ ಮಕ್ಕಳು ಮಾಡುವ ಕೆಲವಿಷ್ಟು ಕೆಲಸಗಳು ನಿಮಗೆ ಅವಮಾನ ಆಗಬಹುದು, ದುಃಖ ಆಗಬಹುದು, ಬೇಸರ, ಈ ತರ ನಿಮ್ಮ ಮಕ್ಕಳ ಕೆಲಸಗಳಿಂದ, ನಿಮ್ಮ ಮಕ್ಕಳು ಮಾಡುವ ಕೆಲಸಗಳಿಂದ ನಿಮಗೆ ಬೇಜಾರಾಗುತ್ತೆ. ಅಯ್ಯೋ ನನ್ನ ಮಗ ಇಂಥ ಕೆಲಸ ಮಾಡ್ಬಿಟ್ನಲ್ಲ, ಅಯ್ಯೋ ನನ್ನ ಮಗಳು ಈ ಕೆಲಸ ಮಾಡ್ಬಿಟ್ಲಲ್ಲ, ನನ್ನ ಮರ್ಯಾದೆ ತೆಗೆದಲ್ಲ ಅಂತಲೋ, ಅಥವಾ ನನ್ನ ಮಗ ಏನೋ ಹುಷಾರಿಲ್ಲ ಅವನಿಗೆ ಅಂತ, ನನ್ನ ಮಗಳಿಗೆ ಹುಷಾರಿಲ್ಲ, ಮಗನಿಗೆ ಮಕ್ಕಳ ವಿಚಾರದಲ್ಲಿ ಏನೋ ಒಂದಿಷ್ಟು ಅಸಂತೃಪ್ತಿ, ಒಂದಿಷ್ಟು ದುಃಖ, ಒಂದಿಷ್ಟು ಸಮಸ್ಯೆಗಳು ಮಕ್ಕಳ ವಿಚಾರವಾಗಿರುತ್ತೆ 21ನೇ ತಾರೀಕಿನ ತನಕ. ಇದು ಸ್ಪಷ್ಟ. ಅಷ್ಟು ಅಲ್ಲದೇನೆ ಈಗ ಕೃಷಿಕರಾಗಿದ್ರೆ, ನೀವು ಧನುರಾಶಿಯ ಕೃಷಿಕರಾಗಿದ್ರೆ, ರಿಯಲ್ ಎಸ್ಟೇಟ್ ಮಾಡೋರಾಗಿದ್ರೆ, ಹೋಟೆಲ್ ಬಿಸ್ನೆಸ್ನವರಾಗಿದ್ರೆ,
ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದರೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ರಿಪೇರಿ ಅಥವಾ ಮಾರಾಟ ಇತ್ಯಾದಿಗಳು ಇದು ಮಾಡಿದರೆ, ಬೆಂಕಿ ಮುಂದೆ ಕೆಲಸ ಮಾಡ್ತಕ್ಕಂಥವ್ರಾಗಿದ್ದರೆ, ಇದರ ಕುಜನ ರಿಲೇಟೆಡ್ ಆಗಿ ನೀವು ಕೆಲಸ ಮಾಡ್ತಕ್ಕಂಥ ಯಾವುದೇ ಧನುರಾಶಿಯವರಾಗಿದ್ದರೆ 21ನೇ ತಾರೀಕು ತನಕ ತುಂಬ ಹಿನ್ನಡೆ ಆಗುತ್ತೆ. ತುಂಬ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಏನು ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡು ಮೇಂಟೈನ್ ಮಾಡೋಕ್ಕೆ ಹೋಗಿ 21ನೇ ತಾರೀಕು ನಂತರ ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ವಿಸ್ತಾರ ಮಾಡಿ ಒಳ್ಳೆಯದಾಗುತ್ತೆ ಉದ್ಯೋಗಾದಿಗಳಲ್ಲಿ. ಆಯಿತಾ? ಪರಿಹಾರ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆ ವಿಶೇಷ ಪರಿಹಾರ ಧನುರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾಗಿ ನಾವು ಮಾಡ್ತಾ ಇರುವಂಥ ಪರಿಹಾರ ಏನು ಗೊತ್ತಾ? ಡಿಸೆಂಬರ್ 30ನೇ ತಾರೀಕು ಸೋಮವಾರ, ಸೋಮವತಿ ಅಂತ ಕರೀತಾರೆ. ಸೋಮವಾರ ಅಮಾವಾಸ್ಯೆ ಬಂದರೆ ಬಹಳ ಪವರ್ಫುಲ್ ಅದು, ಆಯ್ತಲ್ವಾ? ವರ್ಷಕ್ಕೆಲ್ಲೋ ಒಂದೋ ಎರಡೋ ಬರ್ತದೆ ಸೋಮವಾರ ಅಮಾವಾಸ್ಯೆ ಬರ್ತಕ್ಕಂಥದ್ದು. ಅದರಿಂದ ನಾವು ಸೋಮವತಿ ಅಂತ ಕರೀತಾರೆ. ಅವತ್ತಿನ ದಿವಸ ಡಿಸೆಂಬರ್ 30 ತಾರೀಕು ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ, ಮಹಾವಿಷ್ಣುವಿನ ಮಾಸ. ಸೊ ಅವತ್ತಿನ ದಿವಸ ನಾವು ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ, ಪಂಚಮುಖಿ 5 ಮುಖಗಳು, ಪೃಥಿವ್ಯಪ್ ತೇಜು ವಾಯು ಆಕಾಶ ಪಂಚಭೂತಗಳನ್ನ ತೋರಿಸ್ತಕ್ಕಂಥ ಒಂದು ಅವತಾರ ಅದು ಪಂಚಮುಖಿ ಆಂಜನೇಯ. ಯಾವ ರೀತಿಯಲ್ಲಿಯೂ ಸಮಸ್ಯೆ ನಿಮ್ಮ ಹತ್ರ ಬರಬಾರದು, ಆ ಥರ ರಕ್ಷಣೆ ಕೊಡ್ತಕ್ಕಂಥದ್ದು. ಯಾವ ರೀತಿಯಲ್ಲೂ ಸಹ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ ಏನಿದ್ರು ನಿಮ್ಮ ಹತ್ರ ಅದು ಸುಳಿಬಾರದು ಅನ್ನುವಂಥ ದೃಷ್ಟಿ ಕೂಡ ಒಂದು. ಎರಡನೇದು ಶತ್ರು ನಿವಾರಕ, ಯಾವುದೇ ರೀತಿ ಶತ್ರುಗಳಿದ್ರು ಆ ಶತ್ರುವನ್ನು ನಿವಾರಣೆ ಮಾಡ್ತಕ್ಕಂಥ ಆಂಜನೇಯ ಸ್ವಾಮಿಯ ವಿಶೇಷವಾದ ಹವನವನ್ನು, ಆ ಮಂತ್ರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವಿಶೇಷವಾದಂತಹ ಉಂಗುರ ಯಾವುದು? ಕ್ಯಾಟ್ಸೈ ವೈಢೂರ್ಯ ರತ್ನ, ಕೇತುವಿನ ರತ್ನದ ಉಂಗುರವನ್ನ ನಾವು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಕೇತು ಜಯಂತಿ. ಕೇತು ಜಯಂತಿಗೆ ದಿವಸ, ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿಗೆ ದಿವಸ 1108 ಸಂಖ್ಯೆ, 1108 ಸಂಖ್ಯೆ, ಅದಕ್ಕೆ ಸಹಸ್ರ ಕೇತು ಶಾಂತಿ ಅಂತ ಮಾಡುವಂಥದ್ದು. ಆ 1108 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ, ಕೇತುವಿನ ರತ್ನ ಯಾವುದು? ವೈಢೂರ್ಯ ರತ್ನ. ಆ ಒರಿಜಿನಲ್ ವೈಢೂರ್ಯ ರತ್ನವನ್ನ ಉಂಗುರ ಮಾಡಿ ನಿಮಗೆ ಕೊಡ್ತಾರೆ. ಅಂದ್ರೆ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹವನ, ಅದರ ಜೊತೆಯಲ್ಲಿ ಸಹಸ್ರ ಕೇತು ಶಾಂತಿ ಹವನ. ಅಷ್ಟೇ ಅಲ್ಲ, ಇನ್ನೂ ಇದೆ. ಯಾವುದೇ ರೀತಿಯಾದಂಥ ಆರೋಗ್ಯ ಬಾಧೆಗಳಿರಲಿ, ಆಯ್ತಲ್ವಾ? ನ್ಯಾಚುರಲ್ ಆಗಿ ಹುಷಾರಿಲ್ದಂಗೆ ಆಗೋಯ್ತು, ಅಥವಾ ಮುಂದೆ ಹುಷಾರಿಲ್ದಂಗೆ ಆಗಬಹುದು, ಅಥವಾ ಆಕ್ಸಿಡೆಂಟ್ಸು, ಅಥವಾ ಮತ್ತೊಂದು ಇನ್ನೊಂದು ಯಾವುದೇ ಅಪಮೃತ್ಯು ಪೀಡೆ ಪರಿಹಾರ ಅಥವಾ ರೋಗ ಬಾಧೆಗಳ ಪರಿಹಾರಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಅಂತ, ಅದರಲ್ಲಿ ಬೀಜಾಕ್ಷರಗಳ ವಿಶೇಷತೆ ಪಡೀತದೆ. ಯಾಕೆಂದ್ರೆ ಮೃತ್ಯುಂಜಯ ಮಂತ್ರಗಳು ತುಂಬಾ ಇದಾವೆ. ತ್ರ್ಯಂಬಕ ಮಿಜಾಮಹೆ ಇತ್ಯಾದಿ, ಅಥವಾ ತ್ರ್ಯಂಬಕ ಮಹಾದೇವ ತ್ರಾಹಿಮಾಂ ಕೃಪಯಾ ಶಿವ ಇತ್ಯಾದಿ ಬೇರೆ ಬೇರೆ ಇದೆ. ಬಟ್ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಇದೆಯಲ್ಲ, ಆ ಷಟ್ ಪ್ರಣವ ಬೀಜಾಕ್ಷರಗಳ ಸಹಿತವಾಗಿ ನಾವು ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದು ಅತ್ಯಂತ ಪವರ್ಫುಲ್. ಅದು ಎಂಥ ಆರೋಗ್ಯ ಬಾಧೆ ಇದ್ರೂ ಆ ಹೋಮದ ಭಸ್ಮ ಡೈಲಿ ಹಣೆಗಚ್ಕೊಳ್ಳೋದ್ರಿಂದನೂ ಸ್ವಲ್ಪ ನಿಮಗೆ ಅನುಕೂಲ ಆಗ್ತಾ ಬರ್ತದೆ. ಸೊ ಅದರಿಂದ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಈ ಒಂದು ವಿಶೇಷವಾದ ವೈಢೂರ್ಯ ರತ್ನವನ್ನ ಎನರ್ಜೈಸ್ ಮಾಡ್ತೀವಿ. ಎಷ್ಟೆಲ್ಲ ಹೋಮಗಳು: ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ಸಹಸ್ರ ಕೇತು ಶಾಂತಿ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಉಂಗುರ ಎನರ್ಜೈಸ್ ಆಗುತ್ತೆ. ಯಾಕೆಂದ್ರೆ ದೃಷ್ಟಿ ಇತ್ಯಾದಿ ಜಾಸ್ತಿಯಾಗಿ ಮದುವೆ ಕ್ಯಾನ್ಸಲ್ ಆಗ್ತಾ ಇದ್ರೆ, ಪ್ರೇತ ಬಾಧೆ ಜಾಸ್ತಿಯಾಗಿ ಮದುವೆಗಳು ಕ್ಯಾನ್ಸಲ್ ಆಗ್ತಾ ಇದ್ರೆ, ಅಥವಾ ಇದೇ ದೋಷಗಳಿಂದಾಗಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳು ಬರ್ತಾ ಇದ್ರೆ, ಅಥವಾ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾರೆ ಅವ್ರಿಗೂ ಕೂಡ ಆಗದೇ ಇದ್ರೆ, ಅದೆಲ್ಲ ಮತ್ತೆ ಪುನಃ ಸರಿ ಮಾಡ್ಲಿಕ್ಕೋಸ್ಕರ ಈ ಸ್ವಯಂವರ ಪಾರ್ವತಿ ಹೋಮ ಮಾಡಿ ಈ ಒಂದು ರತ್ನವನ್ನು ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಎನರ್ಜೈಸ್ ಮಾಡಿ ಇದನ್ನ ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಡಿಸೆಂಬರ್ 30ನೇ ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಾನೇ 6 ಗಂಟೆಯಿಂದ 6:30 ಒಳಗೆ ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಲೈವಲ್ಲಿ ಮೆಸೇಜ್ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವಲ್ಲಿ ನೋಡ್ತೀರಾ ನೀವು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರ್ತದೆ. ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಮಂಗಳವಾರ ಬೆಳಗ್ಗೆನೆ ನಾವು ಅದನ್ನ ಸಂಕಲ್ಪ ಸೇವಾ ಪ್ರಸಾದವನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನ ಮಾಡ್ತೇವೆ ಸ್ಪೀಡ್ ಪೋಸ್ಟ್ ಮೂಲಕ. ಸೊ ಆದ್ರಿಂದಾಗಿ ಎಲ್ಲ ಇದರಲ್ಲಿ ಒಂದೇ ಸಂಕಲ್ಪ ಸೇವೆ ಎಲ್ಲಾ ಹೋಮಗಳು ಬಂತು. ಸೊ ಆದ್ರಿಂದ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಇರ್ತದೆ, ಎಲ್ಲಾ ಹೋಮಗಳು ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ, ಪೋಸ್ಟಲ್ ಚಾರ್ಜ್ ಅದರಲ್ಲೇ ಇರ್ತದೆ, ಎಲ್ಲದೂ ಅದರಲ್ಲೇ ಬರ್ತದೆ, ಆಯ್ತಲ್ವಾ? ಸೊ ಆದ್ರಿಂದ ನಿಮ್ಮ ಹೆಸರು
ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತಾರೆ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಾನು ಸುಲಭವಾದ ಪರಿಹಾರಗಳನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಈಗ ಆ ಮಂತ್ರ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ತೇನೆ, ಅದನ್ನು ಡೈಲಿ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ.